ಇವತ್ತು ನಾವು 3ನೇ ಬಾರಿ ಪ್ರಧಾನಿಯಾಗಿ ಮೋದಿಯವರು ಅಧಿಕಾರವನ್ನು ವಹಿಸಿಕೊಂಡ್ರೆ ಅದರ ನೆಕ್ಸ್ಟ್ ಡೇ ಇಂದಲೇ ಒಂದು ಭಾರತದ ಅಭಿವೃದ್ಧಿ ಹೊಂದುವಂತ ದೇಶದ 47ರ ಸಂಕಲ್ಪಕ್ಕೆ ನಮ್ಮ ದಾಪುಗಾಲು ಹೇಗೆ ಇರುತ್ತೆ ಅನ್ನೋದರ ಪ್ರಥಮ ಹೆಜ್ಜೆಯನ್ನೂ ಕೂಡ ಈ ಪ್ರಣಾಳಿಕೆಯಲ್ಲಿ ಗುರುತು. 21ನೇ ಶತಮಾನದಲ್ಲಿ ನಿಂತಿದ್ದೇವೆ, 75 ವರ್ಷವನ್ನು ದಾಟಿದ್ದೇವೆ ಸ್ವತಂತ್ರ ಭಾರತದಲ್ಲಿ. ಈಗಲೂ ನೀವು ಚುನಾವಣೆಗೆ ಬರ್ತೀರಿ ಅಂತ ಆದ್ರೆ ಅದೇ ಹಳಸಲು ಆಲೋಚನೆ, ಅದೇ ಹೆಂಡ, ಬೇರೆ ಬೇರೆ ರೀತಿಯಲ್ಲಿ ಅಕ್ರಮವಾಗಿ ಅವರಿಗೆ ಆಮಿಷವನ್ನು ಒಡ್ಡಿ ಮತ ಹಾಕ್ಕೊಳ್ಳುವಂತ ಕೆಲಸ. ಈ ಸಂಕಲ್ಪ ಪತ್ರದಲ್ಲಿ ಮೋದಿಯವರು ಏನನ್ನ ಘೋಷಿಸಿದ್ದಾರೋ, ಏನನ್ನ ಮಾಡ್ತೇನೆ ಅಂತ ಸಂಕಲ್ಪ ತೊಟ್ಟಿದ್ದಾರೋ ಅದನ್ನ ಸಂಪೂರ್ಣವಾಗಿ ಅವರು ಮಾಡ್ತಾರೆ ಅನ್ನೋದನ್ನ ಈ ದೇಶದ ವಾಸಿಗಳು ವಿಶ್ವಾಸದಿಂದ ಅದನ್ನು ಸ್ವೀಕರಿಸ್ತಾರೆ ಮತ್ತು ವಿಶ್ವಾಸದಿಂದ ಅದನ್ನು ನಂಬ್ತಾರೆ ಅಂತ ನಾನು ಭಾವಿಸಿದ್ದೇನೆ. ನನ್ನ ಇಡೀ 64 ವರ್ಷದಲ್ಲಿ ನಾನು ಕಂಡಂಥ ದೇಶಕ್ಕಾಗಿ ಜೀವವನ್ನು 24 ಗಂಟೆಯೂ ತೇಯುವಂಥ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ನಾನು ನೋಡುತ್ತಿದ್ದರೆ ಅದು ಮೋದಿ. JDSನ ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತು ಅವರ ಇಡೀದಾದಂಥ ಬಣ ಇರುವಂಥ ವೇದಿಕೆಯಲ್ಲಿ ಇವತ್ತು ಸಿಂಹ ಅವರು ಗರ್ಜಿಸಿದ ರೀತಿ ಇತ್ತಲ್ಲ, ಅದು ಅವರ ಪ್ರಾಮಾಣಿಕತೆಗೆ ಬರೆದ ಭಾಷ್ಯದಂತೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮೋದಿಯವರು 2ನೇ ಹಂತದ ಪ್ರಚಾರ ಭಾಷಣವನ್ನು ಕರ್ನಾಟಕದಲ್ಲಿ ಅಧಿಕೃತವಾಗಿ ಶುರು ಮಾಡಿದ್ದಾರೆ. ಸೌರಮಾನ ಯುಗಾದಿಯ ದಿನ ಮಂಗಳೂರು ಮತ್ತು ಮೈಸೂರಿನಲ್ಲಿ ಅತ್ಯಂತ ಬೃಹತ್ತಾದಂಥ, ಅದರಲ್ಲೂ ಮೈಸೂರಿನಲ್ಲಿ ಬಹುಶಃ ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಸಭೆಯನ್ನು ಉದ್ದೇಶಿಸಿ ಮೋದಿಯವರು ಮಾತಾಡಿದ್ದಾರೆ. ಈ ಸಭೆಯ ಬಹಳ ದೊಡ್ಡ ವಿಶೇಷ ಏನು ಅಂತಂದರೆ 10 ವರ್ಷ ಅದ್ಭುತವಾದಂಥ ಕೆಲಸಗಳನ್ನು ಮಾಡಿಯೂ ಕೂಡ ಕೊನೆಯ ಗಳಿಗೆಯಲ್ಲಿ ಟಿಕೆಟಿನಿಂದ ವಂಚಿತರಾದಂಥ ಪ್ರತಾಪ್ ಸಿಂಹ ಅವರು ಇವತ್ತು ವಿರೋಚಿತವಾಗಿ ತನ್ನ 10 ವರ್ಷದ ಸಾಧನೆಯ ಕಾರ್ಡನ್ನು ಪ್ರಧಾನಿಯವರ ಎದುರು ತೆರೆದಿಟ್ಟದ್ದು. ಬೆಂಗಳೂರು ಮೈಸೂರು ನಡುವೆ ಹೈವೇ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳಿರಲಿಲ್ಲ. ಆದ್ರೆ ಹೈವೇನ ಇದೇ ಮಹಾರಾಜ ಗ್ರೌಂಡ್ ಅಲ್ಲಿ 2018 ಫೆಬ್ರವರಿ 19 ಮೋದಿಜಿಯವನ್ನ ಕರ್ಕೊಂಡು ಬಂದು ಘೋಷಣೆನ ಮಾಡಿಸಿ ಮರುದಿನವೇ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಚೇರ್ಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ 6,400 ಕೋಟಿ ರೂಪಾಯಿಗೆ ಅಪ್ರೂವಲ್ ಕೊಡಿಸಿ ಮಾರ್ಚ್ 24ನೇ ತಾರೀಕು ಭೂಮಿ ಪೂಜೆ ಮಾಡಿ ಕೇವಲ 4 ವರ್ಷಗಳಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಿ ಕನ್ಸ್ಟ್ರಕ್ಷನ್ ಮುಗಿಸಿ 2023 ಮಾರ್ಚ್ 12ನೇ ತಾರೀಕು ಮಂಡ್ಯದ ಗೆಜ್ಜಲಗೆರೆನಲ್ಲಿ ಲೋಕಾರ್ಪಣೆ ಮಾಡಿಸಿದ್ನ ಇಲ್ವಾ? ಇದು 10 ವರ್ಷಗಳಲ್ಲಿ ನನ್ನನ್ನು ಕೈ ಹಿಡಿದ್ರಿ, ನನಗೆ ಆಶೀರ್ವಾದ ಮಾಡಿದ್ರಿ, ನನ್ನ ಪರವಾಗಿ ಬ್ಯಾನರ್ ಬಂಟಿಂಗ್ ಕಟ್ಟಿದ್ರಿ, ನನ್ನ ಪರವಾಗಿ ಭಾಷಣ ಮಾಡಿದ್ರಿ, ನನ್ನ ಪರವಾಗಿ ಮೈಕ್ ಅನೌನ್ಸ್ಮೆಂಟ್ ಮಾಡಿದ್ರಿ. ಇದಕ್ಕೋಸ್ಕರವಾಗಿ ಕೃತಜ್ಞತಾ ಭಾವದಿಂದ ಈ ರಸ್ತೆ ಮಾಡಿಸಿದ್ ಮಾತ್ರ ಅಲ್ಲ, ಇವತ್ತು ಮೈಸೂರಿನಲ್ಲಿ ರಿಂಗ್ ರೋಡಿಗೆ ಹೋಗಿ ರಿಂಗ್ ರೋಡ್ ಅದನ್ನು ಕೂಡ ನ್ಯಾಷನಲ್ ಹೈವೇ ಮಾಡಿಕೊಂಡೆ, ಅದರ ಲೈಟ್ ಹಾಕ್ಸೋ ಕೆಲಸವನ್ನು ಮಾಡಿದೆ, ಡೆಬ್ರಿಸ್ ತೆಗೆಸಿದೆ. ಕೃಷ್ಣರಾಜ ಕ್ಷೇತ್ರದಲ್ಲಿ ಒಂದು ಕಸ ತಿಪ್ಪೆ ಇತ್ತು, 25 ವರ್ಷದಿಂದ ರಾಜಕಾರಣ ನಡೀತಾ ಇತ್ತು, ಕಸ ತೆಗೆಸೋ ಕೆಲಸ ಯಾರು ಮಾಡಲಿಲ್ಲ. ಪ್ರತಾಪ್ ಸಿಂಹ ಅದಕ್ಕೂ ಕೂಡ ನಮ್ಮ ನರೇಂದ್ರ ಮೋದಿಜಿಯವರ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ 60 ಕೋಟಿಯನ್ನು ತಂದು ಕಸ ತೆಗೆಸೋ ಕೆಲಸ ಮಾಡಿದ್ದಾನೆ. ಇವತ್ತು ಅಮೃತ್ ಯೋಜನೆ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ಇವತ್ತು ಹುಣಸೂರು ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, ಮೈಸೂರು ಸಿಟಿ ಇರ್ಬೋದು, ಪ್ರತಿ ಕಡೆಗೂ ಕೂಡ ಕುಡಿಯುವ ನೀರಿನ ಯೋಜನೆಯನ್ನ ಆಗ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ರು, ಅವರ ರಾಜ್ಯದಿಂದಲೂ 40% ಕೊಡಬೇಕಿತ್ತು. ಆ ಒಂದು ಅವರ ಶೇರು, ಲೋಕಲ್ ಬಾಡಿ ಶೇರು ಹಾಗೂ ಕೇಂದ್ರದಿಂದಲೂ 40% ಶೇರ್ನ ಕೊಡಬೇಕಿತ್ತು. ಇದನ್ನ ತರಿಸಿ 1,000 ಕೋಟಿಗಿಂತ ಹೆಚ್ಚು ದುಡ್ಡನ್ನು ತಗೊಂಡ್ಬಂದು ಇವತ್ತು ಕುಡಿಯುವ ನೀರನ್ನು ಕೊಡುವಂತ ಯೋಜನೆಯನ್ನು ಕೂಡ ಮಾಡಿದ್ದೀನಿ. ಇನ್ಲ್ಯಾಂಡ್ ಕಂಟೈನರ್ ಡಿಪೋನ ತಂದಿದ್ದೀನಿ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನ ತಗೊಂಡ್ಬಂದಿದ್ದೀನಿ. ಚಾಮುಂಡಿ ಬೆಟ್ಟಕ್ಕೆ ಭಕ್ತಿಯಿಂದ ಹೋಗ್ತೀರಿ, ಆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೂ ಕೂಡ ಪಿಲಿಗ್ರಿಮೇಜ್ ರೆಜ್ಯುನೇಷನ್ ಅಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್ ಅಂತ ಅದರಲ್ಲಿ 45.71 ಕೋಟಿ ರೂಪಾಯಿನ ತಗೊಂಡ್ಬಂದಿದ್ರೆ. ದಸರಾ ಟೈಮಲ್ಲಿ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ 3 ತಿಂಗಳು ಎಕ್ಸಿಬಿಷನ್ ನಡೆಯುತ್ತೆ. ಅದನ್ನ ಆಲ್ ವೆದರ್ 365 ದಿನ ಕೂಡ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಎಕ್ಸಿಬಿಷನ್ ನಡಿಬೇಕು ಅಂತ ಹೇಳಿ ಸ್ವದೇಶ್ ದರ್ಶನ್ ಸ್ಕೀಮ್ ಅಲ್ಲಿ 80 ಕೋಟಿ ರೂಪಾಯಿನ ತಗೊಂಡ್ಬಂದಿದ್ದೀನಿ. ಎಲ್ಲದಕ್ಕೂ ಭೂಮಿ ಪೂಜೆನೂ ಕೂಡ ಆಗಿದೆ.
ಅದರ ಜೊತೆಗೆ 91 ವರ್ಷದ 64 ವರ್ಷದ ರಾಜಕೀಯ ಅನುಭವದ ಇಡೀ ಒಂದು ದೇಶದ ಹಿರಿಯ ರಾಜಕಾರಣಿಯಾದಂಥ ಮಾಜಿ ಪ್ರಧಾನಿ ದೇವೇಗೌಡರು ಸಾಮಾನ್ಯವಾಗಿ ಸಾರ್ವಜನಿಕ ಭಾಷಣದಲ್ಲಿ ಸಂದರ್ಶನದಲ್ಲಿ ಅವರದೇ ಆದಂಥ ವಯಸ್ಸಿಗೆ ಸಹಜವಾಗಿ ಸಣ್ಣ ಧ್ವನಿಯಲ್ಲಿ ಮಾತಾಡುವುದನ್ನು ನಾವು ಕಂಡಿದ್ದೇವೆ. ಆದರೆ ಇವತ್ತು ಮೋದಿಯವರ ಎದುರು ಅವರು ಗುಡುಗಿದ ರೀತಿ ಪ್ರಾಯಶಃ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾಕೆ ಮೋದಿಯವರೊಟ್ಟಿಗೆ ಹೋದೆ, ಯಾಕೆ ನಾನು INDA ಒಟ್ಟಿಗೆ ಸೇರಲಿಲ್ಲ, ಯಾಕೆ NDA ಜೊತೆಗೇನೆ ನಾನು ಈ ವಯಸ್ಸಲ್ಲಿ ಕೈ ಜೋಡಿಸಿದೆ, ಹೋಗು ಕುಮಾರ ನೀನು ಮೋದಿಯವರೊಟ್ಟಿಗೆ ಸೇರು ಅಂತ ನಾನೇ ಯಾಕೆ ಕಳಿಸಿದೆ ಅನ್ನೋದಕ್ಕೆ ಬಹಳ ಬ್ಯೂಟಿಫುಲ್ ಆಗಿ ಮತ್ತು ದೇವೇಗೌಡರಿಂದ ಇದನ್ನು ಬಹುಶಃ ಈ ವಯಸ್ಸಲ್ಲಿ ಇಷ್ಟು ಸ್ಪಷ್ಟವಾದಂಥ ಮಾತನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥ ಒಂದು ವೀರೋಚಿತವಾದಂಥ ಮಾತನ್ನು ಕೇಳಿದ್ದು ಬಹಳ ಅದ್ಭುತ ಅಂತ ಅನಿಸ್ತು. ಇಂದು ಯಶಸ್ವಿಯಾಗಿ 10 ವರ್ಷ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಶ್ರೀಮಾನ್ ನರೇಂದ್ರ ಮೋದಿ. ನಾನು ಎದ್ದು ನಿಂತುಕೊಂಡು ಗೌರವ ಸಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. 2 ಮಂಡಿ ನೋವಿದೆ. ನಾನು ಅವರು ಕ್ಷಮಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ದೇವೇಗೌಡರು ಈ 91ನೇ ವಯಸ್ಸಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹೋಗಿದ್ದಾರೆ. ಎಂಥ ದುರ್ದೈವ ಅಬ್ಬ! ಯಾರು ಇವತ್ತು ಈ ದೇಶವನ್ನು ನಡೆಸ್ತಾ ಇದ್ದಾರೋ, ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲೇ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ನರೇಂದ್ರ ಮೋದಿ. ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲದೆ ಕುಮಾರಸ್ವಾಮಿನ ನೀನು ಮೋದಿಯವರ ಜೊತೆ ಹೋಗು ಅಂತ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ. ಈ ರಾಜ್ಯವನ್ನ ಸೂರೆ ಮಾಡ್ತಾ ಇರ್ತಕ್ಕಂಥ ಸೂರೆ ಮಾಡು, ಇದನ್ನು ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದೆ, ಹೋಗು ನೀನು ಮೋದಿಯವರ ಜೊತೆ ಹೋಗು. ಇವತ್ತು ಅದರ ಜೊತೆಯಲ್ಲಿ ಮೋದಿಯವರು ಸಂಕಲ್ಪ ಪತ್ರವನ್ನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಅವರು ಕರ್ನಾಟಕದತ್ತ ಪ್ರಯಾಣವನ್ನು ಮಾಡಿದ್ದಾರೆ. ಇದೇ 24ರ ಚುನಾವಣೆಗೆ ಕಾಂಗ್ರೆಸ್ಸು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಆದರೆ ಆ ಪ್ರಣಾಳಿಕೆ ಅನ್ನೋದು ಎಷ್ಟು ಒಂದು ಮತ ಓಲೈಕೆಯ ವೋಟ್ ಬ್ಯಾಂಕ್ ರಾಜಕಾರಣದ ಮತ್ತು ಯಾವುದೇ ಭವಿಷ್ಯದ ಭಾರತದ ಒಂದು ಸಣ್ಣದಾದಂಥ ಒಂದು ಕ್ರಿಯಾತ್ಮಕವಾದಂಥ ಯೋಜನೆ ಸಿದ್ಧತೆ ನೀಲನಕ್ಷೆ ಯಾವುದೂ ಇಲ್ಲದೇ ಒಂದು ಪ್ರಣಾಳಿಕೆ ಅನ್ನೋದು ಕೇವಲ ಮತಗಳಿಕೆಯ ಒಂದು ಓಲೈಕೆಯ ರಾಜಕಾರಣದ ಪಾಂಪ್ಲೇಟ್ ಆಗಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು, ಅದು 136 ವರ್ಷದ ಇತಿಹಾಸ ಇದ್ದಂಥ ಹಿರಿಯ ದೊಡ್ಡ ಪಕ್ಷ ಇದು. 75 ವರ್ಷದ ಭಾರತದಲ್ಲಿ ಮುಕ್ಕಾಲು ಭಾಗ ಆಡಳಿತವನ್ನು ಮಾಡಿದಂಥ ಪಕ್ಷ. ಹಿರಿಯ ತಲೆಗಳೇ ಇಲ್ಲಿ ತುಂಬಿ ತುಳುಕುವ ಪಕ್ಷ. ಅಂಥ ಪಕ್ಷದಿಂದ ಇಂಥ ಒಂದು ಯಾವುದೇ ರೀತಿಯಲ್ಲೂ ಒಂದು ಕನ್ಸ್ಟ್ರಕ್ಟಿವ್ ಆದಂಥ ದೇಶವನ್ನು ನಮ್ಮ ಕೈಯಲ್ಲಿ ಆಡಳಿತವನ್ನು ಕೊಟ್ಟರೆ ನಾವು ಈ ರೀತಿ ಮಾಡ್ತೇವೆ
ಅನ್ನುವಂಥ ಯಾವ ಒಂದು ದಾಖಲಾತಿಯೂ ಆ ಪ್ರಣಾಳಿಕೆಯಲ್ಲಿರಲಿಲ್ಲ. ಆದರೆ ಡಿಜಿಟಲ್ ಇಂಡಿಯಾ ಅನ್ನುವಂಥ ಒಂದು ಇಡೀಯದಾದಂಥ ಕ್ಯಾನ್ವಾಸಲ್ಲಿ ಮುಂದಿನ ದಿನಗಳಲ್ಲಿ ಭಾರತ ಭವಿಷ್ಯದಲ್ಲಿ ಒಂದು ಪರಿವರ್ತನೆಯ ಮಹಾ ಒಂದು ಕ್ರಾಂತಿಯನ್ನು ಯಾವ ರೀತಿ ಮಾಡಬಲ್ಲದು ಅನ್ನುವುದರ ಬಗ್ಗೆ ಡಿಟೇಲ್ ಆಗಿ ಜನರಿಗೆ, ತುಳಿತಕ್ಕೊಳಗಾದವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ತಳ ಸಮುದಾಯದವರಿಗೆ ನಾವು ಏನೇನನ್ನು ಮಾಡ್ತೇವೆ, ಅವರ ಆರೋಗ್ಯ, ಆಯುಷ್ಯ, ಬದುಕು, ಅವರ ಸಂತತಿ, ಆಹಾರ, ಶಿಕ್ಷಣ, ವಸತಿ ಇವೆಲ್ಲವನ್ನು ಹೇಗೆ ಕೊಡ್ತೇವೆ, ಅದರ ಜೊತೆಗೆ ಇಡೀ ವಿಶ್ವಕ್ಕೆ ನಾವು ಅಭಿವೃದ್ಧಿಯ ಒಂದು ಮಂತ್ರದಿಂದ ಹೇಗೆ ನಾವು ಸವಾಲೊಡ್ಡುತ್ತೇವೆ, ಮುಂದಿನ ದಿನಗಳಲ್ಲಿ ಇನೋವೇಷನ್ ಹಬ್ ಇಡೀ ಭಾರತ ವಿಶ್ವದಲ್ಲಿ ಹೇಗಾಗಲಿಕ್ಕಿದೆ, ಕಡಿಮೆ ದರದಲ್ಲಿ ಔಷಧವನ್ನು ಕೊಡ್ತೇವೆ, ಕಡಿಮೆ ದರದಲ್ಲಿ ತಂತ್ರಜ್ಞಾನವನ್ನು ಇಡೀ ವಿಶ್ವಕ್ಕೆ ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಒಂದು ಸಂಶೋಧನಾ ಕ್ಷೇತ್ರದಲ್ಲಿ R&Dಯಲ್ಲಿ ಭಾರತ ಇಡೀ ವಿಶ್ವವೇ ತಿರುಗಿ ನೋಡುವಂಥ ಒಂದು ಕೆಲಸವನ್ನು ನಾವು ಹೇಗೆ ಮಾಡ್ತೇವೆ, ಒಂದು ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಹೇಗೆ ನಾವು ನಿಲ್ಲಿಕ್ಕಿದ್ದೇವೆ, 2047ರಲ್ಲಿ ಒಂದು ಸಮಗ್ರ ಅಭಿವೃದ್ಧಿಶೀಲ ಅಲ್ಲ, ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ನಾವು ಹೇಗೆ ಕಟ್ತೇವೆ, ಈ ಎಲ್ಲದರ ಆ ಇಡೀಯದಾದಂಥ ಒಂದು ಸಂಕಲ್ಪ ಪತ್ರ ಅನ್ನುವಂಥ ಆ ಟ್ಯಾಗ್ಲೈನೇ ಬಹಳ ಅದ್ಭುತವಾಗಿದೆ. ಆ ಪ್ರಣಾಳಿಕೆಯಲ್ಲಿ ಒಂದು NDA ಅಥವಾ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಒಂದು ದೇಶವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುವ ದಿಕ್ಕಿನಲ್ಲಿ ಎಷ್ಟು ಕರಾರುವಕ್ಕಾದಂಥ ಒಂದು ಕೆಲಸ ನಡೀತಾ ಇದೆ. ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಪ್ರಣಾಳಿಕೆ ಸಿದ್ಧಗೊಂಡಿದೆ. ಆ ಪ್ರಣಾಳಿಕೆಯ ಪ್ರತಿ ಅಕ್ಷರವೂ ಕೂಡ ಅಭಿವೃದ್ಧಿ ಭಾರತದ ಮಂತ್ರವಾಗಿದೆ. ಅಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಅಂಥ ಕರಾರುವಕ್ಕಾದಂಥ ಒಂದು ಯೋಜನೆ ತಯಾರಿಸಿದ್ದಾರೆ. ಇವತ್ತು ನಾವು 3ನೇ ಬಾರಿ ಪ್ರಧಾನಿಯಾಗಿ ಮೋದಿಯವರು ಅಧಿಕಾರವನ್ನು ವಹಿಸಿಕೊಂಡ್ರೆ ಅದರ ನೆಕ್ಸ್ಟ್ ಡೇಯಿಂದಲೇ ಹೇಗೆ ಒಂದು ಭಾರತದ ಅಭಿವೃದ್ಧಿ ಒಂದು ಹೊಂದುವಂಥ ದೇಶದ 47ರ ಸಂಕಲ್ಪಕ್ಕೆ ನಮ್ಮ ದಾಪುಗಾಲು ಹೇಗೆ ಇರುತ್ತೆ ಅನ್ನೋದರ ಪ್ರಥಮ ಹೆಜ್ಜೆಯನ್ನೂ ಕೂಡ ಈ ಪ್ರಣಾಳಿಕೆಯಲ್ಲಿ ಗುರುತಿಸಲಾಗಿದೆ. ಕೇವಲ ಇದನ್ನು BJPಯ ಪ್ರಣಾಳಿಕೆ ಅಂತ ಹೇಳ್ತಾ ಇಲ್ಲ, ಮೋದಿಯವರದು ಅಂತ ಹೇಳ್ತಾ ಇಲ್ಲ. 21ನೇ ಶತಮಾನದಲ್ಲಿ ನಿಂತಿದ್ದೇವೆ, 75 ವರ್ಷವನ್ನು ದಾಟಿದ್ದೇವೆ ಸ್ವತಂತ್ರ ಭಾರತದಲ್ಲಿ. ಈಗಲೂ ನೀವು ಚುನಾವಣೆಗೆ ಬರ್ತೀರಿ ಅಂತ ಆದರೆ ಅದೇ ಹಳಸಲು ಆಲೋಚನೆ, ಅದೇ ಹೆಂಡ, ಬೇರೆ ಬೇರೆ ರೀತಿಯಲ್ಲಿ ಅಕ್ರಮವಾಗಿ ಅವರಿಗೆ ಆಮಿಷವನ್ನು ಒಡ್ಡಿ ಮತ ಹಾಕ್ಕೊಳ್ಳುವಂಥ ಕೆಲಸ. 75 ವರ್ಷದಲ್ಲಿ ಒಂದೇ ಒಂದು ಇಂಚು ತಾವು ಬದಲಾಗಲಿಲ್ಲ ಅಂತ ಆದರೆ ಈ ಕಾಂಗ್ರೆಸ್ಸಿಗರು, ನಿಮ್ಮ ಪಕ್ಷ ಎಷ್ಟು ಹಳತಾಗಿರಬೇಕು, ಎಷ್ಟು ಔಟ್ಡೇಟೆಡ್ ಆಗಿರಬೇಕು, ಮತ್ತು ಎಷ್ಟು ಭಾರತದ ಇಡೀಯದಾದಂಥ ಒಂದು ಅಭಿವೃದ್ಧಿಯನ್ನು ಮರೆತು ಸ್ವ ಅಭಿವೃದ್ಧಿಯ ಒಂದು ನೆಲೆಯಲ್ಲಿ ನೀವು 75 ವರ್ಷವನ್ನು ಹೇಗೆ ದಾಟಿ ಬಂದಿರಬೇಕು ಅನ್ನೋದಕ್ಕೆ ನಿಮ್ಮ ಪ್ರಣಾಳಿಕೆ ಸಾಕ್ಷ್ಯವನ್ನು ಒದಗಿಸ್ತದೆ. ನಿಮ್ಮ ಪ್ರಣಾಳಿಕೆಯಲ್ಲಿ ಒಂದೇ ಒಂದು ಪಾಯಿಂಟು ಬಿಟ್ಟು ಗ್ಯಾರಂಟಿಗಳನ್ನು ಬಿಟ್ಟರೆ, ದೇಶವನ್ನು, ರಾಜ್ಯಗಳನ್ನು ದಿವಾಳಿ ಮಾಡುವಂಥ ಯೋಚನೆಯನ್ನು ಬಿಟ್ಟರೆ ಇನ್ಯಾವುದೇ ರೀತಿಯಲ್ಲೂ ಒಂದು ಸಕಾರಣವಾದಂಥ, ಸಕಾರಾತ್ಮಕವಾದಂಥ, ದೇಶವನ್ನು ಮುನ್ನಡೆಸುವಂಥ, ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೋಗುವಂಥ ಒಂದೇ ಒಂದು ಸಂಕಲ್ಪವೂ ಆ ಪತ್ರದಲ್ಲಿ ಇಲ್ಲ. ಆದರೆ BJPಯ ಬಿಡುಗಡೆಯಾದ ಸಂಕಲ್ಪ ಪತ್ರದಲ್ಲಿ ನಿಮಗೆ ಭವಿಷ್ಯದ ಇಂಡಿಯಾ ಇದೆ, ಭದ್ರವಾದ ಇಂಡಿಯಾ ಇದೆ ಮತ್ತು ಇಡೀಯದಾದಂಥ ಸ್ವಾಭಿಮಾನಿ ಭಾರತದ ಚಿತ್ರಣವಿದೆ. ಪ್ರತಿಯೊಬ್ಬ ಭಾರತೀಯ ತಾನು ಭಾರತೀಯ ಅಂತ ಹೇಳಿಕೊಳ್ಳುವಂಥ ಅಸ್ಮಿತೆಯನ್ನು, ಧರ್ಮವನ್ನು, ಸನಾತನತೆಯನ್ನು, ಇಡೀ ಈ ಕಾಯಕ ಭೂಮಿಯ ಒಂದು ಉಜ್ವಲತೆಯನ್ನು ಕಟ್ಟುವಂಥ ಒಂದು ಸಂಕಲ್ಪ ಇದೆ.
ಸಂಕಲ್ಪ ಪತ್ರ ಅನ್ನುವಂಥ ಈ ಪ್ರಣಾಳಿಕೆ ಬಿ ಜೆ ಪಿಯ ಒಂದು ಇಡೀಯದಾದಂಥ ದೇಶ ಕಟ್ಟುವ ಕಾರ್ಯಕ್ಷಮತೆಗೆ ಬರೆದಂಥ ಒಂದು ಅದ್ಭುತವಾದಂಥ ಮುನ್ನುಡಿ. ಅದನ್ನು ಎಷ್ಟನ್ನು ನೀವು ಕಾರ್ಯರೂಪಕ್ಕೆ ತರ್ತಾರೋ ಬಿಡ್ತಾರೋ ಆ ಪ್ರಶ್ನೆ ಬೇರೆ. ಆದರೆ ಒಂದು ಪ್ರಣಾಳಿಕೆ ಅಂದರೆ ಅದು ನಾವು ಆಡಳಿತಕ್ಕೆ ಬಂದರೆ ಭಾರತವನ್ನು ಯಾವ ರೀತಿ ನಾವು ಇಡೀಯದಾಗಿ ಒಂದು ಪರಿವರ್ತನಾಶೀಲತೆಯ ಮೆರಗಿನಲ್ಲಿ ಹೇಗೆ ಒಂದು ಸದೃಢವಾದಂಥ ದೇಶವನ್ನಾಗಿ ಕಟ್ತೇವೆ. ಪ್ರತಿಯೊಬ್ಬ ಭಾರತೀಯನು ಒಂದು ಸುಖಿಯಾದಂಥ ಸಮೃದ್ಧವಾದಂಥ ಸಂತೃಪ್ತವಾದಂಥ ಜೀವನವನ್ನು ಕಟ್ಟುವುದಕ್ಕೆ ನಾವು ಯಾವ ರೀತಿಯ ಇನ್ಫ್ರಾಸ್ಟ್ರಕ್ಚರನ್ನು ಕಟ್ತೇವೆ. ಮೋದಿಯವರು ಇನ್ನೊಂದು ಹೇಳಿದರು, ಏರ್ವೇಸ್, ವಾಟರ್ವೇಸ್ ಮತ್ತು ಎಕ್ಸ್ಪ್ರೆಸ್ ವೇ, ಇದನ್ನು ಇಡೀ ಜಗತ್ತಿಗೆ ಚಾಲೆಂಜ್ ಮಾಡಿ ಅದರ ಕ್ವಾಲಿಟಿ ವರ್ಕಲ್ಲಿ ಮತ್ತು ಅದರ ಹೈಟೆಕ್ ವರ್ಕಲ್ಲಿ ಮುಂದುವರಿದ ತಂತ್ರಜ್ಞಾನವನ್ನು ಶ್ರೇಷ್ಠವಾಗಿ ಬಳಸುವಿಕೆಯಲ್ಲಿ ನಾವು ವಿಶ್ವಕ್ಕೆ ನಂಬರ್ 1 ಆಗಲಿಕ್ಕಿದ್ದೇವೆ. ಇದು ನಮ್ಮ ಸಂಕಲ್ಪ ಘೋಷಿಸಿದರು. ಈ ಘೋಷಣೆಗೆ ಇಷ್ಟು ಅರ್ಥವನ್ನು ಯಾಕೆ ನಾವು ಕೊಡಬೇಕು ಅಂತಂದರೆ, ಅವರ ಈ 10 ವರ್ಷದಲ್ಲಿ ಅವರು ಬಂದ ತಕ್ಷಣ ಯಾವುದನ್ನೆಲ್ಲ ಶಂಕುಸ್ಥಾಪನೆ ಮಾಡಿದರೋ ಅಥವಾ ಅರ್ಧಮರ್ಧ ಮಾಡಿ ಈ 75 ವರ್ಷದಲ್ಲಿ ನಮ್ಮ ಕಣ್ಣಿಗೆ ಸುಣ್ಣ ಒರೆಸಿ ಹೋಗಿದ್ದರೋ ಕಾಂಗ್ರೆಸ್ನವರು, ಅದೆಲ್ಲವನ್ನು ಸಂಪೂರ್ಣವಾಗಿ ಉದ್ಘಾಟನೆ ಮಾಡಿದ್ದಾರೆ. ಅದು ಅವರ ಕಾರ್ಡ್, ಅದು ಅವರ ಟ್ರಂಪ್ ಕಾರ್ಡ್. ಆದ್ದರಿಂದ ಈ ಸಂಕಲ್ಪ ಪತ್ರದಲ್ಲಿ ಮೋದಿಯವರು ಏನನ್ನ ಘೋಷಿಸಿದ್ದಾರೋ, ಏನನ್ನ ಮಾಡ್ತೇನೆ ಅಂತ ಸಂಕಲ್ಪ ತೊಟ್ಟಿದ್ದಾರೋ ಅದನ್ನು ಸಂಪೂರ್ಣವಾಗಿ ಅವರು ಮಾಡ್ತಾರೆ ಅನ್ನೋದನ್ನು ಈ ದೇಶದ ವಾಸಿಗಳು ವಿಶ್ವಾಸದಿಂದ ಅದನ್ನು ಸ್ವೀಕರಿಸ್ತಾರೆ ಮತ್ತು ವಿಶ್ವಾಸದಿಂದ ಅದನ್ನು ನಂಬ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂತಂದರೆ ಅವರ ಟ್ರ್ಯಾಕ್ ರೆಕಾರ್ಡ್ ಆಗಿದೆ. ಅದು ಗುಜರಾತಿನಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಸುದೀರ್ಘವಾಗಿ, ನಾನು ನಿನ್ನೆಯಷ್ಟೇ ಗುಜರಾತಿಂದ ಬಂದೆ, 1 ವಾರ ಗುಜರಾತಲ್ಲಿದ್ದೆ ನಾನು, ಸೂರತ್ತಲ್ಲಿ. ಅಲ್ಲಿಯ ಇಡೀಯದಾದಂಥ ಇದು 3ನೇ ಸಾರಿ ನಾನು ಗುಜರಾತಿಗೆ ಭೇಟಿ ನೀಡ್ತಾ ಇರುವಂಥದ್ದು. ಅಲ್ಲಿಯ ಗುಜರಾತು ಮೊದಲು ಹೇಗಿತ್ತು, ಭುಜ್ಜಲ್ಲಿ ಅರ್ಥಕ್ವಿಕ್ ಆದಾಗಲೂ ನಾನು ಹೋಗಿದ್ದೆ, ಆಗ ತರಂಗದ ಟೀಮ್ನೊಟ್ಟಿಗೆ. ಆವಾಗ ಹೇಗಿತ್ತು, ಈಗ ಹೇಗಿದೆ ಅನ್ನೋದಕ್ಕೆ ನಾನೇ ಕಣ್ಸಾಕ್ಷಿ ಇದ್ದೇನೆ. ಪ್ರತಿಯೊಂದು ಇಂಚನ್ನು ಅಭಿವೃದ್ಧಿಗೆ ಒಡ್ಡುವುದು ಹೇಗೆ ಅನ್ನೋದಕ್ಕೆ ಗುಜರಾತ್ ಒಂದು ಮಾಡೆಲ್. ಅದು ಅಲ್ಲಿಂದ ಬಂದು ಪ್ರಧಾನಿಯಾದಂಥ ಮೋದಿ ಇವತ್ತು ಭಾರತವನ್ನು ವಿಶ್ವದ ಮಾಡೆಲ್ ಆಗಿ ಕಟ್ಟಿದ್ದಾರೆ. 10 ವರ್ಷದಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಬಂದರೆ ನಾವು ಏನು ಮಾಡ್ತೇವೆ ಅನ್ನೋದರ ಬಗ್ಗೆ ಪಿನ್ ಟು ಪಿನ್ ಪ್ರಣಾಳಿಕೆಯಲ್ಲಿ ಸಂಕಲ್ಪ ಪತ್ರದಲ್ಲಿ ಘೋಷಿಸಿದ್ದಾರೆ. ಇದನ್ನೇ ಮೈಸೂರಿನ ಮಹಾ ಅಧಿವೇಶನದಲ್ಲಿ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇದನ್ನೇ ಹೇಳಿದ್ದು. ನಾವು ಯಾಕೆ ಈ 91 ವರ್ಷದಲ್ಲಿ ಮೋದಿಯವರೊಟ್ಟಿಗೆ, BJPಯೊಟ್ಟಿಗೆ, NDA ಒಟ್ಟಿಗೆ ಕೈ ಜೋಡಿಸಿದ್ದೇನೆ, ಭಾರತಕ್ಕೆ ಗೌರವ ತಂದ ಪ್ರಧಾನಿ, ಭಾರತಕ್ಕೆ ಒಂದು ಸ್ಥಿರತೆಯನ್ನು ತಂದ ಪ್ರಧಾನಿ, ಭಾರತಕ್ಕೆ ಒಂದು ಆರ್ಥಿಕವಾದ ಬಲಾಢ್ಯತೆಯನ್ನು ತರ್ತಾ ಇರುವಂಥ ಪ್ರಧಾನಿ, ಮತ್ತು ನನ್ನ ಇಡೀ 64 ವರ್ಷದಲ್ಲಿ ನಾನು ಕಂಡಂಥ ದೇಶಕ್ಕಾಗಿ ಜೀವವನ್ನು 24 ಗಂಟೆಯೂ ತೇಯುವಂಥ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದ್ದಿದ್ರೆ ಅದು ಮೋದಿ. ಈ ದೇಶದ ಕರ್ನಾಟಕವನ್ನು ಸೂರೆಗೊಳ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ಸಂಪೂರ್ಣವಾಗಿ ಕರ್ನಾಟಕದ ಆರ್ಥಿಕತೆಯನ್ನು ನಾಶ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸು. ಅದನ್ನು ತಡೆಯಲಿಕ್ಕಾಗಿ ನಾನು ಕುಮಾರಣ್ಣನನ್ನು ಮೋದಿಯವರೊಟ್ಟಿಗೆ ನೀನು ಕೈ ಜೋಡಿಸು ಅಂತ ನಾನೇ ಹೇಳಿದ್ದು. ನಾನು ಇಂಥ ವ್ಯಕ್ತಿಯನ್ನು ನೋಡಿಲ್ಲ, ಇಂಥ ಪ್ರಧಾನಿಯನ್ನು ನೋಡಿಲ್ಲ ಅನ್ನೋದನ್ನು ಅತ್ಯಂತ ಅದ್ಭುತವಾಗಿ ಹೇಳಿದರು. ಹಾಗಾಗಿ ಈ ಸಂಕಲ್ಪ ಪತ್ರಕ್ಕೂ ದೇವೇಗೌಡರ ಮಾತಿಗೂ ದೇವೇಗೌಡರ ವೀರೋಚಿತವಾದಂಥ ಗುಡುಗಿಗೂ ಎಲ್ಲೋ ಒಂದು ಕಡೆ ಅತ್ಯಂತ ತಾಳೆ ಬೀಳ್ತಾ ಇದೆ. ಅದು ಆ ಸಂದರ್ಭ ಇದೆಯಲ್ಲ, ಅದು ಅತ್ಯಂತ ಅದ್ಭುತವಾಗಿ ಹೊಂದಾಣಿಕೆ ಆಗ್ತಾ ಇದೆ.
ಅದರ ಜೊತೆಗೆ ಇವತ್ತು ಈ ಸಂದರ್ಭದಲ್ಲಿ ಒಂದು ದೊಡ್ಡ ಅಪಸವ್ಯವೂ ಒಂದು ನಡೆದಿದೆ. ಕುಮಾರಸ್ವಾಮಿಯವರು ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡ್ತಾ ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಗಳಲ್ಲಿ ಹೆಣ್ಣುಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಥವಾ ದಾರಿ ತಪ್ಪಿದ್ದಾರೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ಮಹಾ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅದನ್ನು ಬಹಳ ದೊಡ್ಡ ಟ್ರಂಪ್ ಕಾರ್ಡ್ ಆಗಿ ಇವತ್ತು ಸಿದ್ದರಾಮಯ್ಯನವರಿಂದ ಹಿಡಿದು DKಶಿ ಅವರಿಂದ ಹಿಡಿದು ಲಕ್ಷ್ಮೀ ಹೆಬ್ಬಾಳ್ಕರ್ರಿಂದ ಹಿಡಿದು ಪರಮೇಶ್ವರ್ ಅವರಿಂದ ಹಿಡಿದು ಪ್ರತಿಯೊಬ್ಬರು ಅದನ್ನು ಉಗ್ರವಾಗಿ ಖಂಡಿಸಿದೆ ಅಲ್ಲದೆ ಅದನ್ನು ಇಡೀದಾಗಿ ಹಿಂಜುತ್ತಾ ಇದ್ದಾರೆ. ಮತ್ತು ಒಂದು ರೀತಿಯಲ್ಲಿ ಅವರು ಅದಕ್ಕೆ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು. ಈ ಗ್ಯಾರಂಟಿಗಳಿಂದ ನಮ್ಮ ಹೆಣ್ಣುಮಕ್ಕಳು ಅವರು ಇಡೀ ಬದುಕಲ್ಲಿ ಒಂದು ರೀತಿಯಲ್ಲಿ ಅವರ ಮಾರ್ಗದಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗ್ತಾ ಇದೆ ಅನ್ನುವಂಥದ್ದು ರೀತಿಯಲ್ಲಿ ನಾನು ಹೇಳಿದ್ದೇನೆ ಹೊರತು ನಮ್ಮ ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಾರೆ, ಹಾದಿ ತಪ್ಪಿದ್ದಾರೆ, ಅದರ ಅರ್ಥ ಈಗ ನಡತೆಗೆಟ್ಟವರು ಅನ್ನುವುದನ್ನು ವ್ಯಾಖ್ಯಾನಿಸ್ತಾ ಇದ್ದೀರಿ. ಆ ಅರ್ಥದಲ್ಲಿ ನಾನು ಹೇಳಲಿಲ್ಲ. ನನ್ನ ಇಡೀ ರಾಜಕೀಯ ಜೀವನದಲ್ಲಿ ಎಲ್ಲಾದರೂ ನಾನು ಆ ಥರ ಮಾತಾಡಿದ್ದು, ಆ ಥರ ವರ್ತಿಸಿದ್ದು ಏನಾದರೂ ಇದ್ದರೆ ಒಂದು ದಾಖಲೆಯನ್ನು ಕೊಡಿ. ಎಲ್ಲೋ ಒಂದು ಕಡೆ ನಾವು ವೇದಿಕೆಯಲ್ಲಿ ಮಾತಾಡಿದ ಮಾತನ್ನು ಯಾವ ಸಂದರ್ಭದಲ್ಲಿ ಯಾವ ಕಾಂಟೆಕ್ಸ್ಟಲ್ಲಿ ನಾವು ಮಾತಾಡಿದ್ದೇವೆ ಅಂತ ನೋಡ್ದೇ ಕೇವಲ ಹಳ್ಳಿಯ ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಾರೆ, ಹಳ್ಳಿಯ ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಾರೆ ಅದನ್ನೇ ತೋರಿಸುವ, ಅದನ್ನೇ ಅರ್ಥೈಸಿಕೊಳ್ಳುವ ಕೆಲಸವನ್ನು ಮಾಡಬೇಡಿ ಅಂತ ಅವರು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ದಾರಿ ತಪ್ಪಿದ್ದಾರೆ ಅಂತ ಮಹಿಳೆಯರಿಗೆ ಅವಮಾನ ಮಾಡಿದ್ದೇನೆ ನಾನು. ಮಹಿಳೆಯರಿಗೆ ಇವತ್ತು ಅವರ ಮುಗ್ಧತೆಯನ್ನೇ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ಈಗಿನ ಇವರ ಗ್ಯಾರಂಟಿ ಸ್ಕೀಮ್ ಏನಿದೆ, ಆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಹೇಳಿದ್ದೇನೆ. ನಾನು ಸಾರ್ವಜನಿಕ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆಯಿಂದ ಇವತ್ತು ಮಹಿಳೆಯರಿಗೆ ಕಷ್ಟ ಅಂತ ಬಂದಾಗ ಯಾವ ರೀತಿ ವೈಯಕ್ತಿಕವಾಗಿ ಅವರ ಒಂದು ಬದುಕಿಗೆ ಆರ್ಥಿಕ ನೆರವುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಆಶ್ರಯಾಗಿದ್ದೇನೆ. ಅದು ಕೋಟ್ಯಾಂತರ ಪ್ರಕರಣಗಳನ್ನು ನಾನು ಇಡಬಲ್ಲೆ. ಮುಖ್ಯಮಂತ್ರಿಯಾಗಿ ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಈ ನಾಡಿನ ಮಹಿಳಾ ತಾಯಂದರು ಗ್ರಾಮ ವಾಸ್ತವ್ಯದಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ, ಸಾರಾಯಿ ನಿಷೇಧ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಮಹಿಳೆಯರ ಒಂದು ಕೂಗೇನಿತ್ತು, ಆ ಕುಟುಂಬದಲ್ಲಿ ಹಲವಾರು ಸಾವು ನೋವುಗಳೇನಾಗಿತ್ತು, ಕಳಪೆ ಸಾರಾಯಿಯನ್ನು ಮಾರಾಟ ಮಾಡೋದ್ರ ಮುಖಾಂತರ ಮಹಿಳೆಯರ ಒಂದು ಅವರ ಧ್ವನಿಗೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಾರಾಯಿ ನಿಷೇಧ ಮಾಡಿದೆ. ಇದು ನಾನು ಮಹಿಳೆಯರಿಗೆ ತೋರಿಸಿರ್ತಕ್ಕಂಥ ಗೌರವ. ಇವರಿಂದ ನಾನು ಕಲಿಬೇಕಾಗಿಲ್ಲ, ಕಾಂಗ್ರೆಸ್ ನಾಯಕರಿಂದ. ಆದರೆ ಈಗ ಮಾಧ್ಯಮದಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ರೀತಿಯನ್ನು ನೋಡಿದರೆ ಹಳ್ಳಿಯಲ್ಲಿ ಗ್ಯಾರಂಟಿ ಯೋಜನೆಯಿಂದ ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಾರೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಆಡದ್ದೇ ಹೌದಾದರೆ ಅದು ನಿಜಕ್ಕೂ ಅದು ತಪ್ಪು, ಅಕ್ಷಮ್ಯ ಕೂಡ. ಯಾಕೆಂತಂದರೆ ಗ್ಯಾರಂಟಿ ಕೊಟ್ಟದ್ದು ಸರ್ಕಾರದ ಸಮಸ್ಯೆ. ಆ ಗ್ಯಾರಂಟಿಯಿಂದ ಇಡೀದಾಗಿ ನಾವು ಯಾವ ರೀತಿ ಇವತ್ತು ನಮ್ಮ ಸಂಸಾರದ ಸುಸ್ಥಿರತೆಯನ್ನು ಹೇಗೆ ಕಳ್ಕೊಂಡಿದ್ದೇವೆ ಅನ್ನೋದನ್ನು ಇಡೀದಾದಂಥ ಹಳ್ಳಿಗಳ ಹೆಣ್ಣುಮಕ್ಕಳು, ಅಕ್ಕ ತಂಗಿಯರು ಬಹಳ ಆಕ್ರೋಶದಿಂದ ಹೇಳ್ತಾ ಇರುವಂಥ ಎಷ್ಟೋ ವಿಡಿಯೋಗಳು ಬರ್ತಾಯಿದೆ. ಗ್ಯಾರಂಟಿಯಿಂದ ಇವತ್ತು ಕರ್ನಾಟಕ ಯಾವ ರೀತಿ ಬರ್ಬಾದಾಗಿದೆ ಅನ್ನೋದನ್ನು ಜನ ಗಮನಿಸ್ತಾ ಇದ್ದಾರೆ. ಸಮೃದ್ಧವಾಗಿದ್ದಂಥ ಕರ್ನಾಟಕದ ಆರ್ಥಿಕ ಸ್ಥಿತಿ ದಿವಾಳಿಯ ಹಂತಕ್ಕೆ ಬಂದಿದೆ ಅನ್ನೋದನ್ನು ಗಮನಿಸಿದ್ದಾರೆ. ಈ 8-10 ತಿಂಗಳಲ್ಲಿ ಅವರು ಎಷ್ಟು ಸಾಲವನ್ನು ಮಾಡಿದ್ದಾರೆ ಅನ್ನುವ ಅಂಕಿಅಂಶವೂ ಕೂಡ ಹೊರಗೆ ಬರ್ತಾ ಇದೆ. ಅದರ ಜೊತೆಗೆ ಕುಮಾರಸ್ವಾಮಿ ಅವರು ನಮ್ಮ ಗ್ರಾಮೀಣ ಪ್ರದೇಶದ ಸಹೋದರಿಯರ ಮಾನ ಕಳೆದಿದ್ದಾರೆ, ಅವರ ಕ್ಯಾರೆಕ್ಟರೈಸೇಷನ್ ಮಾಡಿದ್ದಾರೆ, ಅವರ ನಡತೆಯನ್ನು ಸಂಶಯಾತ್ಮಕವಾಗಿ ನೋಡಿದ್ದಾರೆ. ಈ ಥರ ಎಲ್ಲ ಅರ್ಥೈಸ್ತಾ ಇರುವಂಥ ಕಾಂಗ್ರೆಸ್ಸಿಗರೇನು ಸುಭಗರಲ್ಲ. ಮಂಡಿಯಲ್ಲಿ ಕಂಗನಾ ಅವರ ರೇಟ್ ಎಷ್ಟು ಅಂತ ಕೇಳಿದ್ದು ಇದೇ ಕಾಂಗ್ರೆಸ್ಸಿನ ವಕ್ತಾರೆ, ಅವಳೊಬ್ಬಳು ಹೆಣ್ಣುಮಗಳು. ದಿಗ್ವಿಜಯ್ ಸಿಂಗ್ ಬಾಯಲ್ಲಿ ಎಂತೆಂಥ ಹೆಣ್ಣುಮಕ್ಕಳನ್ನು ಗೇಲಿ ಮಾಡುವ ಅವಾಚ್ಯ ಶಬ್ದಗಳು ಬಂದಿದ್ವು, ಅದನ್ನು ಗಮನಿಸಿದ್ದೇವೆ.
ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿರುವಾಗ ನಿಮಗೆ ನೆನಪಿದೆ, ಒಂದು ಗ್ರೀನ್ ಕಲರಿನ ಡ್ರೆಸ್ ಹಾಕಿದಂಥ ಮಧ್ಯ ವಯಸ್ಸಿನ ಹೆಣ್ಮಗಳು ತನ್ನ ಯಾವುದೋ ಒಂದು ಅಹವಾಲನ್ನು ಇಟ್ಕೊಬಂದು ಅಲ್ಲಿ ಆರ್ಗ್ಯುಮೆಂಟ್ ಮಾಡಿದಾಗ ಅವಳ ವೇಲನ್ನೇ ಸಾರ್ವಜನಿಕರ ಎದುರು ಎಳೆದಂಥ ಆಭಾಸವನ್ನು ಮಾಡಿದ್ದು ನಾವು ಗಮನಿಸಿದ್ದೇವೆ. ವೇದಿಕೆಯಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇದ್ದಂಥ ಹೆಣ್ಣುಮಗಳನ್ನು ಇವರು ಭಾಷಣಕ್ಕೆ ಹೋಗುವಾಗ ಅಥವಾ ವೇದಿಕೆಯಿಂದ ಹೋಗುವಾಗ ತಿರುಗಿ ನೋಡಿದ ಆ ದೃಷ್ಟಿಕೋನದಲ್ಲಿ ಯಾವ ರೀತಿಯ ಹಸಿವಿತ್ತು, ಯಾವ ರೀತಿಯ ಒಂದು ನೋಟ ಇತ್ತು, ಅದರಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ಯಾವ ರೀತಿಯ ಗೌರವ ಇತ್ತು ಅನ್ನೋದನ್ನು ಗಮನಿಸಿದ್ದೇವೆ. ಕಾಂಗ್ರೆಸ್ಸಿಗರು ಅಥವಾ BJPಗರು ಅಂತಲ್ಲ, ಹೆಣ್ಣುಮಕ್ಕಳ ವಿಷಯದಲ್ಲಿ ನಿಮ್ಮ ಅಂತರಂಗದಲ್ಲಿ ಮತ್ತು ಅಂತಃಪುರದಲ್ಲಿ ಮತ್ತು ಏಕಾಂಗಿತನದಲ್ಲಿ ಅಥವಾ ನಿಮ್ಮ ಮನಸ್ಸಿನ ಒಳಗಡೆ ಯಾವ ರೀತಿಯ ಭಯಂಕರವಾದಂಥ ಅದ್ಭುತವಾದಂಥ ಭಾವನೆ ಇದೆ ಅನ್ನೋದನ್ನು ನಾವೆಲ್ಲರೂ ಗಮನಿಸಿದ್ದೇವೆ, ಇಲ್ಲ ಅಂತೇನಿಲ್ಲ. ಆದರೆ ಕುಮಾರಸ್ವಾಮಿ ಅವರು ಸಾರ್ವಜನಿಕವಾಗಿ ಮಾತಾಡುವಾಗ ಒಬ್ಬ ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿಯ ಮಗ, ಒಂದು ರಾಜಕೀಯ ಕುಟುಂಬದಿಂದ ಬಂದಂಥವರು, ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದಂಥವರು, ನಾಲಿಗೆ ತಪ್ಪಬಾರ್ದು, ಮಾತು ತಪ್ಪಬಾರ್ದು, ಈ ನಾಡಿನ ಹೆಣ್ಣುಮಕ್ಕಳ ಮಾನ ಪ್ರಾಣದ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು. ಅವರು ಆ ಥರ ಮಾತಾಡಿದ್ದೇ ಹೌದಾದರೆ ಅಂದರೆ ನಾವು ಈಗ ಕೇಳಿಸ್ಕೊಳ್ತಾ ಇರುವಂಥ ಮಾತು ಅದು ಅದೇ ರೀತಿಯ ಅಪಾರ್ಥವನ್ನೇ ಕೊಡ್ತಾ ಇದೆ. ಆದ್ದರಿಂದ ಕುಮಾರಸ್ವಾಮಿಯವರಿಂದ ತಪ್ಪಾಗಿದೆ, ಅದನ್ನು ತಪ್ಪನ್ನು ಕ್ಷಮೆ ಕೇಳುವ ಮೂಲಕ ಸರಿಪಡಿಸ್ಕೊಳ್ಳೋದ್ರಲ್ಲಿ ಕುಮಾರಸ್ವಾಮಿಯವರ ದೊಡ್ಡತನ ಇದೆ, ಶ್ರೇಯಸ್ಸಿದೆ ಹೊರತು ಅದಕ್ಕೆ ಯಾವುದೇ ಸಮಜಾಯಿಷಿ ಕೊಟ್ಟು ನಾನು ಹೇಳಿದ್ದು ಹಾಗಲ್ಲ, ನಾನು ಹೇಳಿದ್ದು ಹೀಗಲ್ಲ, ಅದನ್ನು ತಿರುಚಲಾಗಿದೆ, ಈ ಥರದ ವ್ಯಾಖ್ಯಾನದಿಂದ ಕುಮಾರಸ್ವಾಮಿಯವರು ಏನನ್ನೂ ಸಾಧಿಸಲಾರರು ಅಂತ. ಕುಮಾರಸ್ವಾಮಿಯವರು ಈ ಪ್ರಕರಣ ಹೌದು, ಎಲ್ಲೋ ಒಂದು ಕಡೆ ನನ್ನಿಂದ ಆ ಅರ್ಥ ಬರುವಾಗೆ ನಾನು ಮಾತಾಡಿದ್ದೇನೆ, ನನ್ನ ಮಾತನ್ನು ಈ ನಾಡಿನ ಸಹೋದರಿಯರು ಕ್ಷಮಿಸಬೇಕು ಅಂತ ಹೇಳೋದ್ರಲ್ಲಿ ಅವರ ದೊಡ್ಡತನ ಇದೆ, ಅವರ ಮುತ್ಸದ್ದಿತನ ಇದೆ. ಹಠ ಮಾಡೋದ್ರಿಂದ ಏನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕಾಂಗ್ರೆಸ್ಸಿನವರು ಈ ರೀತಿಯ ಮುಗಿಬಿದ್ದು ಇಡೀ ಕಾಂಗ್ರೆಸ್ಸಿನ ಬಣವೇ ಕುಮಾರಸ್ವಾಮಿಯವರ ಮಾತನ್ನು ಖಂಡಿಸುವುದಕ್ಕೆ ಇಡೀ ದಿನವನ್ನೇ ವ್ಯಯಿಸಿದ್ದಿದೆಯಲ್ಲ, ಅದರಲ್ಲಿ ನೀವು ಹೆಣ್ಣುಮಕ್ಕಳ ಮಟ್ಟಿಗೆ ಎಷ್ಟು ಮಹಾನ್ ಸಾಧನೆ ಮಾಡಿದ್ದೀರಿ ಮತ್ತು ಮಹಾನ್ ಗೌರವವನ್ನು ಹೊಂದಿದ್ದೀರಿ ಮತ್ತು ಹೆಣ್ಣುಮಕ್ಕಳ ಸರ್ವಾಂಗೀಣ ಉದ್ಧಾರಕ್ಕಾಗಿ ಏನನ್ನು ಮಾಡಿದ್ದೀರಿ ನೀವು ಅನ್ನೋದಕ್ಕೆ ಸಾಕ್ಷಿ 36% ಮಹಿಳಾ ಮೀಸಲಾತಿಯನ್ನು ಮೋದಿಯವರು ಬಂದ ಮೇಲೆ ಅದನ್ನು ಪಾಸ್ ಮಾಡಬೇಕಾಯಿತು, ಕಾರ್ಯರೂಪಕ್ಕೆ ತರಬೇಕಾಯಿತು. ನೀವು ಹಿಂದೆ 10 ವರ್ಷದಲ್ಲಿ ಅಧಿಕಾರದಲ್ಲಿದ್ದರೆ ಈ 75 ವರ್ಷದಲ್ಲಿ ಮುಕ್ಕಾಲು ಭಾಗ ಅಧಿಕಾರವನ್ನು ಹೊಂದಿದ್ದೀರಿ. ಆವಾಗ ಎಲ್ಲಿ ಹೋಗಿದ್ದೀರಿ? ಏನು ತೆಪ್ಪಗುದುತ್ತಾ ಕೂತಿದ್ದೀರಾ? ನೀವು ಯಾಕೆ ತರಲಿಲ್ಲ ಆ ಮಸೂದೆಯನ್ನು? ಹೆಣ್ಮಕ್ಕಳ ಬಗ್ಗೆ ಆಯಿತು. ಮೋಟಮ್ಮನವರಿಗೆ ಇದೇ ಸಿದ್ದರಾಮಯ್ಯನವರು ಮೊದಲ ಬಾರಿ ಪ್ರಧಾನಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಮಹಿಳಾ ಮುಖ್ಯಮಂತ್ರಿ ಮಾಡುವಂಥ ಏಕೈಕ ಸುವರ್ಣಾವಕಾಶ ಲಭಿಸಿತ್ತು. ಅದರಲ್ಲೂ ಮೋಟಮ್ಮನಂಥ ಒಬ್ಬ ಶುದ್ಧ ರಾಜಕಾರಣಿ, ಹೋರಾಟದ ಮೂಲಕ ಅತ್ಯಂತ ಕೆಳವರ್ಗದಿಂದ ಬಂದಂಥವರು, ಅವರಿಗೆ ಅವಕಾಶವನ್ನು ಕೊಡುವಂಥ ಒಂದು ಸಾಧ್ಯತೆ ಇತ್ತು. ಈಗ ರಾಹುಲ್ ಗಾಂಧಿ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಮಹಿಳಾ ಮುಖ್ಯಮಂತ್ರಿಯನ್ನು ಮಾಡ್ತೇವೆ. ಆವಾಗೆಲ್ಲೋಗಿದ್ರಿ? ಮಹಿಳೆಯರಿಗೆ ಎಷ್ಟು ಅಧಿಕಾರವನ್ನು ಕೊಟ್ರಿ? ಎಷ್ಟು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರಿ? ಮಹಿಳೆಯರ ಬಗ್ಗೆ ನಿಮಗೆ ಯಾವ ರೀತಿಯ ಕಾಳಜಿ ಇದೆ, ಯಾವ ರೀತಿಯ ಗೌರವಯುತವಾದ ಭಾವನೆ ಇದೆ, ಅದು ಗೊತ್ತಾಗಬೇಕಾದ್ರೆ ಕುಮಾರಸ್ವಾಮಿಯವರ ಈ ಅಪಸವ್ಯದ ಮಾತು ಬರಬೇಕಾಯಿತು. ಆವಾಗ ಬಿಲದಲ್ಲಿದ್ದವರು, ಗೂಡಿನಲ್ಲಿದ್ದವರೆಲ್ಲ ಮಹಿಳೆ ಅಂದರೆ ಏನು, ಭಾರತ ಮಾತೆ ಅಂದರೆ ಏನು, ಭಾರತ ಮಾತಾಕಿ ಜೈ ಅಂದರೆ ಕಾಂಗ್ರೆಸ್ಸಿನಲ್ಲಿ ಒದ್ದೋಡಿಸ್ತಾ ಇದ್ರು. ಇವತ್ತು DKಶಿ ಅವರು ಭಾರತ ಮಾತೆ ಎಂದರೆ ಏನು, ಚಾಮುಂಡೇಶ್ವರಿ ತಾಯಿ ಅಂದರೆ ಏನು, ಶ್ರೀಮತಿ ಮತ್ತು ಶ್ರೀ ಅಂತ ಯಾಕೆ ಬಳಸ್ತೇವೆ, ವಿದ್ವಾಂಸರ ರೀತಿ ಮಾತಾಡ್ತಾರೆ PhD ಮಾಡಿದವರಾಗಿ. ಇವನ್ನೆಲ್ಲ ನಾವು ನೋಡಿದ್ದೇವೆ. ಹೆಚ್ಚೇನೋ ಅದು ಜನರಿಗೂ ಅರ್ಥ ಆಗತ್ತೆ. ಆದರೆ ಇವತ್ತು ಕೊನೆಯದಾಗಿ ನನಗೆ ಬಹಳ ಹೆಮ್ಮೆಯಿಂದ ಮತ್ತು ಖುಷಿಯಿಂದ ಒಂದು ಮಾತನ್ನು ಹೇಳಬೇಕು ಅಂದರೆ, ಪ್ರತಾಪ ಸಿಂಹ ಅವರ ಇಡೀದಾದಂಥ ಸಂದರ್ಭವನ್ನು ಬಳಸ್ಕೊಳ್ತಾ ಇರುವಂಥ ರೀತಿ. ಇವತ್ತು ವೇದಿಕೆಯಲ್ಲಿ ಬರ್ತಾ ಇರುವಾಗ ಪ್ರಧಾನಿಯವರಿಗೆ ಕೈ ಮುಗಿದಾಗ ಅವರು ಅತ್ಯಂತ ಪ್ರೀತಿಯಿಂದ ಪ್ರತಾಪ್ ಸಿಂಹನನ್ನು ಬೆನ್ತಟ್ಟಿದರು. ಹಿಂದೊಮ್ಮೆ ಇದೇ ಮೈಸೂರಿನಲ್ಲಿ ರಾಮದಾಸ್ ಅವರನ್ನು ಬೆನ್ತಟ್ಟಿದ್ರು, ಅದು ಬಹಳ ಸುದ್ದಿಯಾಗಿತ್ತು. ಅದೇ ರಾಮದಾಸ್ ಇವತ್ತು ಬಹುಶಃ ಪ್ರತಾಪ ಸಿಂಹನ ಮೇಲೆ
ನಾನು ಯಾವ ರೀತಿ ಸೇಡು ತೀರಿಸಿಕೊಂಡಿದ್ದೇನೆ, ಯಾವ ರೀತಿ ನಾನು ವಿಜಯವನ್ನು ಸಾಧಿಸಿದ್ದೇನೆ ಅನ್ನುವ ರೀತಿಯಲ್ಲಿ ದೇವೇಗೌಡರ ಮತ್ತು ಪ್ರಧಾನಿಯವರ ಹಿಂದೆ ಕೂತ್ಕೊಂಡು ಬಹಳ ಅದ್ಭುತವಾದಂಥ ನಗುವಿನ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದರು. ಬಾಡಿ ಲ್ಯಾಂಗ್ವೇಜು ಅದೇ ರೀತಿ ಇತ್ತು. ಆದರೆ ಅದಕ್ಕೆ ತಕ್ಕಾಗಿ ತಾನು 10 ವರ್ಷದಲ್ಲಿ ಅದು ಹಿಂದುತ್ವ, ಅಭಿವೃದ್ಧಿ, ರಾಷ್ಟ್ರೀಯತೆ, ಕರ್ನಾಟಕಕ್ಕೆ ಏನೇ ನನ್ನ ಒಬ್ಬ ಸಂಸದ ತಂದ, ಯಾವುದೇ ರೀತಿಯಲ್ಲೂ ನಾನು ಹಿಂಜರಿಯದೇನೆ, ಯಾವುದೇ ಹಿಂಜರಿಕೆ ಇಲ್ಲದೇನೆ ನನ್ನ 10 ವರ್ಷದಲ್ಲಿ ಒಂದು ಪರಿವರ್ತನೆಯ ಪರ್ವವನ್ನು ನಾನು ತಂದಿದ್ದೇನೆ ಅಂತ ಎದೆ ತಟ್ಟಿ ಹೇಳ್ತೇನೆ. ಯಾವ ರಾಜಕಾರಣಿಗೆ ಈ ಎದೆ ತಟ್ಟಿ ಹೇಳುವಂಥ ಒಂದು ಸಾಧ್ಯತೆ ಇದೆ, ಆ ಪ್ರಾಮಾಣಿಕತೆ ಇದೆ ಅನ್ನೋದನ್ನು ತೋರಿಸ್ಲಿ ನೋಡೋಣ ಅನ್ನೋದನ್ನು ಪ್ರಧಾನಿಯವರ ಈ ಮಹಾವೇದಿಕೆಯಲ್ಲಿ ಇಡೀ ರಾಜ್ಯದ BJP ರಾಜಕಾರಣಿಗಳು ಮುಖಂಡರು ಇರುವಂಥ ವೇದಿಕೆಯಲ್ಲಿ JDSನ ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತು ಅವರ ಇಡೀದಾದಂಥ ಬಣ ಇರುವಂಥ ವೇದಿಕೆಯಲ್ಲಿ ಇವತ್ತು ಸಿಂಹ ಅವರು ಗರ್ಜಿಸಿದ ರೀತಿ ಇತ್ತಲ್ಲ, ಅದು ಅವರ ಪ್ರಾಮಾಣಿಕತೆಗೆ ಬರೆದ ಭಾಷ್ಯದಂತಿತ್ತು. ಅವರ ಇಡೀ ಹೋರಾಟದ ಜೀವನಕ್ಕೆ ಬರೆದ ಮುನ್ನುಡಿಯಾಗಿತ್ತದು. ಅವರ ಇಡೀ 10 ವರ್ಷದಲ್ಲಿ ತನ್ನ ಕ್ಷೇತ್ರಕ್ಕೆ ತಾನು ಮತ್ತು ಕರ್ನಾಟಕಕ್ಕೆ ಏನನ್ನು ತಂದೆ ಅನ್ನುವಂಥ ಇಡೀ ಲಿಸ್ಟನ್ನು ಅಲ್ಲಿ ಉದ್ಗರಿಸಿದ್ರಲ್ಲ, ಅದು ನಿಜವಾಗಿಯೂ ಅವರ ಸಿಂಹ ಗರ್ಜನೆ ಅಂತ ನಾನು ಭಾವಿಸ್ತೇನೆ. ಪ್ರತಾಪ್ ಸಿಂಹ ಅವರಿಗೆ ಉಜ್ವಲವಾದ ಭವಿಷ್ಯ ಇದೆ. ಪ್ರತಾಪ್ ಸಿಂಹ ಅವರಿಗೆ ನಿಮಗೆ ನಾವು ಏನು ಅನ್ಯಾಯ ಮಾಡಿಲ್ಲ ಮತ್ತು ಅನ್ಯಾಯಕ್ಕಾಗಿ ಇದನ್ನು ಮಾಡಿದ್ದು ಅಲ್ಲ, ಭವಿಷ್ಯದಲ್ಲಿ ಒಂದು ಭಾಳ ದೊಡ್ಡ ಒಂದು ಯೋಜನೆಗಾಗಿ, ಕರ್ನಾಟಕಕ್ಕಾಗಿ, ಬಹುಶಃ ಕರ್ನಾಟಕದ ರಾಜಕಾರಣದ ಇಡೀದಾದಂಥ ರೀಕನ್ಸ್ಟ್ರಕ್ಷನ್ನು ಬಹುಶಃ ನಿಮ್ಮ ನೇತೃತ್ವದಲ್ಲಿ ನಡೀಲಿಕ್ಕಿದೆ ಅನ್ನೋದನ್ನು ಸೂಚ್ಯವಾಗಿ ಬೆಂತಟ್ಟುವ ಮೂಲಕ ಪ್ರಧಾನಿಯವರು ಕೂಡ ಸಾರ್ವಜನಿಕರಿಗೆ ಒಂದು ಸೂಚನೆಯನ್ನು ಕೊಟ್ಟರು ಇವತ್ತು ಪ್ರತಾಪ್ ಸಿಂಹ ಅವರ ಬಗ್ಗೆ ಅಂತಲೂ ನಾನು ಭಾವಿಸ್ತೇನೆ. ಪ್ರತಾಪ್ ಸಿಂಹ ಅವರ ಇಡೀದಾದಂಥ ರಾಜಕೀಯ ಜೀವನದಲ್ಲಿ ಪ್ರಾಯಶಃ ಈ ವೇದಿಕೆಯಲ್ಲಿ ಅವರಿವತ್ತು ಮಾಡಿದಂಥ ಭಾಷಣ, ಮಾತು, ಅವರ ಬಾಡಿ ಲ್ಯಾಂಗ್ವೇಜು, ಅವರ ವರ್ತನೆ, ಆ ಧೀರೋದಾತ್ತವಾದಂಥ ನಿಲುವು ಅದು ಬಹಳಷ್ಟನ್ನು ಹೇಳ್ತದೆ ಮತ್ತು ಭವಿಷ್ಯಕ್ಕೆ ಅದು ಬಹಳಷ್ಟನ್ನು ನಮಗೆ ಕೊಡಲಿಕ್ಕಿದೆ ಅನ್ನುವ ಸೂಚನೆಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.